ನಮಸ್ಕಾರ. 12 ಗಂಟೆಯ ಪ್ರಮುಖ ಸುದ್ದಿ. ಹೊಸ ವರ್ಷದ ಬೆನ್ನಲ್ಲೇ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಶಾಕ್ ತಗಲುವಂತಹ ಸುದ್ದಿ. ಒಂದು ಕಡೆ ಫ್ರೀ ಭಾಗ್ಯ ಸಿಗ್ತಾ ಇದೆ ನಿಜ, ಆದರೆ ಮತ್ತೊಂದು ಕಡೆ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ ರಾಜ್ಯದ ಜನತೆಗೆ. ಗೃಹ ಜ್ಯೋತಿ ಜಾರಿಯ ಬಳಿಕ ಎಸ್ಕಾಂಗಳಿಂದ ವಿದ್ಯುತ್ ದರ ಏರಿಕೆಯ ಪ್ರಸ್ತಾಪ ಆಗಿತ್ತು. ಬೆಲೆ ಏರಿಕೆಯ ಬಿಸಿ ಹೊಸ ವರ್ಷದ ಬೆನ್ನಲ್ಲೇ ರಾಜ್ಯದ ಮಂದಿಗೆ ತಟ್ಟಲಿದೆ. ಬೇಸಿಗೆ ಮುನ್ನವೇ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ತಟ್ಟುತ್ತ ವಿದ್ಯುತ್ ದರ ಹೆಚ್ಚಳ ಮಾಡೋದಕ್ಕೆ ಕೋರಿ ಕೆಇಆರ್ಸಿಗೆ ಎಸ್ಕಾಂ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. 5 ವಿದ್ಯುತ್ ಸರಬರಾಜು ಕಂಪನಿಗಳು ವಿದ್ಯುತ್ ದರ ಏರಿಕೆಗೆ ಒತ್ತಡ ಹಾಕ್ತಾ ಇದೆ. ಆರ್ಥಿಕ ನಿರ್ವಹಣೆ ಕಷ್ಟ ಆಗ್ತಾ ಇದೆ ಅಂತ ನೆಪವೊಡ್ಡಿ ವಿದ್ಯುತ್ ಬೆಲೆ ಏರಿಕೆಯ ಬೇಡಿಕೆಯ ಪ್ರಸ್ತಾವನೆ ಇಟ್ಟಿರುವಂಥದ್ದು. ಬೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ 49 ಪೈಸೆ ಹೆಚ್ಚಳಕ್ಕೆ ಒತ್ತಾಯ. ಮೆಸ್ಕಾಂ, ಜೆಸ್ಕಾಂ, ಚೆಸ್ಕಾಂ, ಹೆಸ್ಕಾಂನಿಂದಲೂ ಕೂಡ ವಿದ್ಯುತ್ ದರ ಏರಿಕೆಗೆ ಮನವಿ ಇದೆ. ಪ್ರತಿ ಯೂನಿಟ್ಗೆ 50 ರಿಂದ 60 ಪೈಸೆ ದರ ಪರಿಷ್ಕರಣೆಯಾಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆಗೆ ಹಾಗಿದ್ರೆ ಕೆಇಆರ್ಸಿ ಅಸ್ತು ಅನ್ನುತ್ತಾ? ಈಗಾಗಲೇ 200 ಯೂನಿಟ್ ವರೆಗೆ ಗೃಹ ಜ್ಯೋತಿ ಯೋಜನೆಯ ಭಾಗವಾಗಿ ಫ್ರೀ ವಿದ್ಯುತ್ ಇದೆ ರಾಜ್ಯದಲ್ಲಿ. ಅದರ ಬೆನ್ನಲ್ಲೇ ಈಗ ವಿದ್ಯುತ್ ದರ ಏರಿಕೆಯ ಪ್ರಸ್ತಾಪ ಎಸ್ಕಾಂಗಳಿಂದ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಜನವರಿಯಲ್ಲೇ ವಿದ್ಯುತ್ ದರ ಪರಿಷ್ಕರಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಏನ್ ಮಾಡುತ್ತೆ ಕೆಇಆರ್ಸಿ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಮತಾ. ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಒಂದು ಕಡೆ ಫ್ರೀ ವಿದ್ಯುತ್ ಎನ್ನುವಂತಹ ಖುಷಿ ಇತ್ತು ಜನರಿಗೆ, ಆದರೆ ಅದರ ಬೆನ್ನಲ್ಲೇ ಈಗ ವಿದ್ಯುತ್ ದರ ಪರಿಷ್ಕರಿಸಿ ಎನ್ನುವಂತಹ ಕಂಪನಿಗಳ ಒತ್ತಾಯ ಏನಿದೆ, ಅದಕ್ಕೆ ಒಪ್ಪಿಗೆ ಸಿಗುವಂತ ಸಾಧ್ಯತೆ ಎಷ್ಟು ಕಂಡು ಬರ್ತಾ ಇದೆ? ಪ್ರತಿಮಾ, ರಾಜ್ಯದ ಜನತೆಗೆ ಹೊಸ ವರ್ಷದಲ್ಲೇ ವಿದ್ಯುತ್ ದರ ಏರಿಕೆಯ ಶಾಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರತಿ ವರ್ಷವೂ ಕೂಡ ವಿದ್ಯುತ್ ದರ ಪರಿಷ್ಕರಣೆ ಮಾಡಲಾಗುತ್ತೆ. ಆದರೆ ಈ ಬಾರಿ ಗೃಹ ಜ್ಯೋತಿ ಏನು ಉಚಿತ ವಿದ್ಯುತ್ ಇದೆ ಅದರ ಜೊತೆಗೆ ವಿದ್ಯುತ್ ದರವನ್ನು ಏರಿಕೆ ಮಾಡಬೇಕು ಅಂತ ಹೇಳಿ ಎಲ್ಲ ಎಸ್ಕಾಂಗಳಿಂದಲೂ ಕೂಡ ಈಗಾಗಲೇ ಏನು ಕೆಇಆರ್ಸಿಗೆ ಒಂದು ಪ್ರಸ್ತಾವನೆ ಸಲ್ಲಿಸಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಆಗುತ್ತೆ, ಆದರೆ ಈ ಬಾರಿಯೂ ಕೂಡ ಆಗುತ್ತೆ ಅಂತಂದರೆ ನಿಜಕ್ಕೂ ಜನರಿಗೆ ಹೊರೆ ಅಂತ ಹೇಳ್ಬೋದು. ಇದು ಹೊರೆಯಾಗೋದು ಯಾರಿಗೆ ಅಂತಂದರೆ ಉಚಿತ ವಿದ್ಯುತ್ತನ್ನು ಪಡೀತಾ ಇದ್ದಾರೆ ಅವರಿಗೆ ಆಗೋದಿಲ್ಲ. ಅದರಿಂದ ನೇರವಾಗಿ ಹೊರೆ ಆಗುವಂಥದ್ದು ಯಾರಿಗೆ ಉಚಿತ ವಿದ್ಯುತ್ ಸಿಗ್ತಾ ಇಲ್ವೋ ಅವರಿಗೆ ನೇರವಾಗಿ ಇದು ಹೊರೆ ಆಗ್ತಾ ಇರುವಂಥದ್ದು. ಹಾಗಾಗಿ ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ನಾವು ನೋಡಿದ್ವಿ, ಏನು ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆ ಮುಗಿತಾ ಇದ್ದ ಹಾಗೇನೆ 3 ಬಾರಿ ದರವನ್ನು ಏರಿಕೆ ಮಾಡಿದ್ರು. ಆಗಲೂ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಏನು ತಿಂಗಳು ಏನು ಲಾಭಾಂಶ ಇದೆ ಅನ್ನುವಂಥದ್ದನ್ನು ಅಲ್ಲಲ್ಲಿಗೆ ಲಾಭಾಂಶವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡೇ ಬರ್ತಾ ಇದೆ ಬೆಸ್ಕಾಂ. ಆದರೆ ಈಗ ಮತ್ತೆ ಕೆಇಆರ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಬೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ 49 ಪೈಸೆ ದರ ಏರಿಕೆ ಮಾಡಬೇಕು ಅನ್ನುವಂಥದ್ದು ಪ್ರಸ್ತಾವನೆ. ಆದರೆ ಅದರ ಜೊತೆಗೆ ಇನ್ನು ಎಸ್ಕಾಂಗಳಿಂದಲೂ ಕೂಡ ಪ್ರಸ್ತಾವನೆ ಹೋಗಿರುವಂಥದ್ದು. ಒಟ್ಟು 50 ರಿಂದ 60 ಪೈಸೆ ಪ್ರತಿ ಯೂನಿಟ್ಗೆ ಏರಿಕೆ ಮಾಡಬೇಕು ಅನ್ನುವಂಥದ್ದು ಈಗಾಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ವಿದ್ಯುತ್ ಬೇಡಿಕೆ ಇದೆ, ಅದರ ಜೊತೆಗೆ ನಿರ್ವಹಣಾ ವೆಚ್ಚ ಇರ್ಬೋದು, ಇವೆಲ್ಲವನ್ನು ಕಾರಣವನ್ನು ಇಟ್ಟುಕೊಂಡು ಈಗಾಗಲೇ ದರ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬಂದಿರುವಂಥದ್ದು. ನಾವು ನೋಡ್ತಾ ಇದ್ರೆ ಈ ತಿಂಗಳಲ್ಲಿ ಅಂದರೆ ಜನವರಿ ಎಂಡಿಗೆ ದರ ಪರಿಷ್ಕರಣೆ ಆಗುತ್ತೇನೋ ಅನ್ನುವಂಥದ್ದು ಕೂಡ ಇಲ್ಲಿ ಸುಳಿವು ಸಿಗ್ತಾ ಇರುವಂಥದ್ದು. ಯಾಕಂತಂದರೆ 49 ಪೈಸೆ ಏರಿಕೆ ಮಾಡಬೇಕು ಅನ್ನುವಂಥದ್ದಕ್ಕೆ ಈಗಾಗಲೇ ಭಾಗಶಃ ಅಂದರೆ ಏನು ಮಿನಿಸ್ಟ್ರು ಕೂಡ ಇದಕ್ಕೆ ಓಕೆ ಅನ್ನುವಂಥದ್ದು ಕೂಡ ಕೇಳಿ ಬಂದಿರುವಂತಹ ಮಾಹಿತಿ. ಹಾಗಾಗಿ ಒಂದು ಕಡೆ ಜನರಿಗೆ ಅಂದರೆ ಉಚಿತ ವಿದ್ಯುತ್ ಏನಿದೆ, ಗೃಹ ಜ್ಯೋತಿ ಉಚಿತ ವಿದ್ಯುತ್ ಏನು ಸಿಗ್ತಾ ಇದೆ ಅವರಿಗೆ ಇದರಿಂದ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಆದರೆ ಅದಕ್ಕಿಂತ ಹೆಚ್ಚು ಹೊರೆ ಆಗ್ತಾ ಇರುವಂಥದ್ದು ಯಾರಿಗೆ ಗೃಹ ಜ್ಯೋತಿ ಭಾಗ್ಯ ಇಲ್ವೋ ಅವರೆಲ್ಲರಿಗೂ ಕೂಡ ಮತ್ತಷ್ಟು ವಿದ್ಯುತ್ ದರ ದುಬಾರಿ ಆಗುವಂತಹ ಏನು ಶಾಕ್ ಆಗಿರುವಂಥದ್ದು. ಹಾಗಾಗಿ ಈಗಾಗಲೇ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಪ್ರೊಸೀಜರನ್ನು ಕೂಡ ಮುಗಿಸ್ಕೊಳ್ಳಲಾಗಿದೆ. ಬೇಸಿಗೆ ಶುರುವಾಗೋದಕ್ಕಿಂತ ಮುಂಚಿತವಾಗಿಯೇ ವಿದ್ಯುತ್ ದರ ಏರಿಕೆಯ ಶಾಕ್ ಅಂತಲೇ ಹೇಳ್ಬೋದು. ಜನ ಏನು ಉಚಿತ ವಿದ್ಯುತ್ ಸಿಗ್ತಾ ಇದೆ, ಗೃಹ ಜ್ಯೋತಿ ಅನ್ನುವಂತಹ ಖುಷಿಯಲ್ಲಿದ್ದರು. ಆದರೆ ಇತ್ತ ಏನು ಬೆಸ್ಕಾಂ ಇರ್ಬೋದು ಅಥವಾ ಎಲ್ಲ ಎಸ್ಕಾಂಗಳು ಏನು ವಿದ್ಯುತ್ ಸರಬರಾಜು ಕಂಪನಿಗಳು ಈಗಾಗಲೇ ಅತಿ ಹೆಚ್ಚು ಅಂತಲೇ ಹೇಳ್ಬೋದು. ಈ ಬಾರಿ ಕಳೆದ ಬಾರಿಯೂ ಕೂಡ 37 ಪೈಸೆ ಜಾಸ್ತಿ ಆಗಿತ್ತು ಪ್ರತಿ ಯೂನಿಟ್ಗೆ. ಆದರೆ ಈ ಬಾರಿ ಜಾಸ್ತಿ ಏನು ಏರಿಕೆ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆ. ಮಮತಾ, ಈಗ ಜನವರಿಯಿಂದ ಆಗಬೇಕು ಅನ್ನುವಂತ ಪ್ರಸ್ತಾಪ ಏನಿದೆ, ಇವ್ರು ಕೇಳಿದಂತಹ ದರ ಜೊತೆಗೆ ಈಗಲಿಂದಲೇ ಅದನ್ನ ಪರಿಷ್ಕರಣೆ ಮಾಡುವಂತಹ ದರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಇಲಾಖೆ ನಿರ್ಣಯ ಯಾವ ರೀತಿಯಲ್ಲಿರುತ್ತೆ ಅಂತ?
ಪ್ರತಿಮಾ ಅಂದರೆ ಪ್ರತಿ ವರ್ಷವೂ ಕೂಡ ಏನು ಡಿಸೆಂಬರಿಂದಲೂ ಕೂಡ ಈ ಒಂದು ಪ್ರೊಸೀಜರ್ ಶುರುವಾಗುತ್ತೆ. ದರ ಪರಿಷ್ಕರಣೆ ಮಾಡೋದಿದ್ದರೆ ಅದು ನವಂಬರ್ ಡಿಸೆಂಬರಿಂದಲೂ ಕೂಡ ಏನು ಪ್ರೊಸೀಜರ್ ಶುರುವಾಗುತ್ತೆ. ಈ ಬಾರಿಯೂ ಕೂಡ ಅದೇ ರೀತಿಯ ಪ್ರೊಸೀಜರ್ ಶುರುವಾಗಿರುವಂಥದ್ದು. ಆದರೆ ಇದು ಅಂದರೆ ಈ ಬಾರಿ ಜನವರಿ ಎಂಡಲ್ಲೇ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಂದರೆ ಏನು ಉಚಿತ ವಿದ್ಯುತ್ ಏನು ಸಿಗ್ತಾ ಇದೆ ಅದು ಸರ್ಕಾರವೇ ಭರಿಸುತ್ತೆ. ಅದರ ಏನು ವೆಚ್ಚವನ್ನು ಸರ್ಕಾರವೇ ಭರಿಸುವಂಥದ್ದು. ಹಾಗಾಗಿ ಸರ್ಕಾರಕ್ಕೂ ಕೂಡ ಈ ಬಾರಿ ತುಂಬ ಆರ್ಥಿಕ ನಷ್ಟದಲ್ಲಿರುವಂಥದ್ದು. ಹಾಗಾಗಿ ಈ ಬಾರಿ ಜನವರಿ ಎಂಡಿಂದಲೇ ವಿದ್ಯುತ್ ದರ ಪರಿಷ್ಕರಣೆ ಮಾಡಿದರೆ ಅದು ಏನು ಫೆಬ್ರವರಿ ತಿಂಗಳಿಂದಲೇ ಏನು ಹೊಸ ಬಿಲ್ನಲ್ಲಿ ಅನ್ವಯ ಆಗುತ್ತೆ. ಅಥವಾ ಫೆಬ್ರವರಿ ತಿಂಗಳಲ್ಲಿ ಮಾಡಿದರೆ ಅದು ಮಾರ್ಚ್ ತಿಂಗಳಿಂದ ಪರಿಷ್ಕೃತ ದರ ಜಾರಿಯಾಗುತ್ತೆ. ಹಾಗಾಗಿ ಎಷ್ಟು ದರ ಜಾಸ್ತಿ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಗೃಹ ಬಳಕೆ ಎಷ್ಟು, ಗೃಹೇತರ ಎಷ್ಟು ಅನ್ನುವಂಥದ್ದು ಈಗಾಗಲೇ ಚರ್ಚೆ ಕೂಡ ನಡೀತಾ ಇದೆ. ಸದ್ಯಕ್ಕೆ ಬೆಸ್ಕಾಂನಿಂದ 49 ಪೈಸೆ ಪರಿಷ್ಕರಣೆ ಮಾಡಬೇಕು ಅನ್ನುವಂತಹ ಪ್ರಸ್ತಾವನೆ ಈಗಾಗಲೇ ಏನು KERCಗೆ ಹೋಗಿರುವಂಥದ್ದು. ಸಚಿವರು ಕೂಡ ಹೇಳುವಂತಹ ಪ್ರಕಾರ ಈ ಬಾರಿ ಗ್ರಾಹಕರಿಗೆ ಯಾವುದೇ ರೀತಿಯ ಹೊರೆಯಾಗದ ರೀತಿಯಲ್ಲಿ ದರ ಜಾಸ್ತಿ ಮಾಡ್ತೀವಿ ಅನ್ನುವಂತಹ ಮಾತನ್ನು, ಅಂದರೆ ಮಾಹಿತಿಯನ್ನು ಸಿಕ್ಕಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ 49 ಪೈಸೆ ಅಥವಾ 40 ಪೈಸೆ ಅಂತಂದ್ರೂ ಕೂಡ ಅದು ಏನು ಕಡಿಮೆ ಏನಲ್ಲ. ಕಳೆದ ಹಲವಾರು ಬಾರಿ ಕಂಪೇರ್ ಮಾಡಿದರೂ ಕೂಡ ಈ ಬಾರಿ ಅತಿ ಹೆಚ್ಚು ದರ ಜಾಸ್ತಿ ಆಗ್ತಾ ಇರುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಒಟ್ಟಿನಲ್ಲಿ ರಾಜ್ಯದ ಜನತೆಗೆ ಇದು ಒಂದು ಮತ್ತೆ ವಿದ್ಯುತ್ ದರ ಶಾಕ್ ಅಂತಲೇ ಹೇಳ್ಬೋದು. ಒಂದು ಕಡೆ ಗೃಹ ಜ್ಯೋತಿ ಇದ್ರೆ ಗೃಹ ಜ್ಯೋತಿಯನ್ನು ಪಡಿತಾ ಇರುವವರು ಉಚಿತವಾಗಿ ವಿದ್ಯುತ್ತನ್ನು ಪಡಿತಾನೆ ಇದ್ದಾರೆ. ಆದರೆ ಬೇರೆ ಉಳಿದವರಿಗಂತೂ ನಿಜಕ್ಕೂ ಇದು ಹೊರೆ ಅಂತಲೇ ಹೇಳ್ಬೋದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.